ಮೇಷರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ಜೈ ಮಾತಾಜಿ. ನಮ್ಮ ತನೂಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೇಷರಾಶಿಯವರೇ ಸ್ನೇಹಿತರೆ, ನಿಮ್ಮ ಖುಷಿಗೆ ಪಾರವೇ ಇರುವುದಿಲ್ಲ. ಮುಂದಿನ 24 ಗಂಟೆ ಒಳಗೆ ಎಷ್ಟು ದೊಡ್ಡ ಖುಷಿ, ಎಷ್ಟು ದೊಡ್ಡ ವಿಷಯ ನಿಮಗೆ ಸಿಗುತ್ತದೆ ಎಂದರೆ, ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಏಕಾಂತದಲ್ಲಿ ಕುಳಿತುಕೊಂಡು ನೋಡಿ. ಒಂದು ವೇಳೆ ನೀವು ಬಯಸುವುದಾದರೆ ಮುಂದಿನ 24 ಗಂಟೆಯ ಒಳಗೆ ನಿಮಗೆ ಸಾಕಷ್ಟು ಧನ ಸಂಪತ್ತು ಸಿಗಲಿದೆ. ಸಾಕಷ್ಟು ಖುಷಿಗಳು ನಿಮ್ಮ ಜೀವನದಲ್ಲಿ ಇರಲಿದೆ. ಹಾಗಾಗಿ ಸ್ನೇಹಿತರೆ, ಇಂದಿನ ಈ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಕೊನೆಯವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವು ಕೂಡ ಮಾತಾ ರಾಣಿ ಹಾಗೂ ಭಗವಾನ್ ಭೋಲೆನಾಥ್ ಅವರ ನಿಜವಾದ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಸಿಹಿಯಾದ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಕೈಗಳಿಂದ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಮನಸ್ಸಿನಿಂದ, ನಿಜವಾದ ಹೃದಯದ ಭಾವದಿಂದ ಜೈ ಮಾತಾಜಿ, ಜೈ ಭಗವಾನ್ ಭೋಲೆನಾಥ್, ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಎಂದು ಖಂಡಿತವಾಗಿ ಬರೆಯಿರಿ. ಸ್ನೇಹಿತರೆ, ನಿಮ್ಮ ಒಂದು ಅಪೂರ್ಣವಾದ ಆಸೆ ಅಪೂರ್ಣವಾಗಿ ಉಳಿಯುವುದಿಲ್ಲ. ನಿಮ್ಮೆಲ್ಲ ಅಪೂರ್ಣ ಕೆಲಸಗಳು ಆಗಲು ಶುರುವಾಗುತ್ತವೆ ಭಗವಾನ್ ಭೋಲೆನಾಥ್ ಅವರ ಆಶೀರ್ವಾದದಿಂದ ಮತ್ತು ಮಾತಾರಾಣಿಯ ಕೃಪೆಯಿಂದ. ಹಾಗಾಗಿ ಸ್ನೇಹಿತರೆ, ನೀವು ಖಂಡಿತ ಬರೆಯಿರಿ. ಗೀತೆಯ ಮೇಲೆ ಕೈ ಇಟ್ಟು ಹೇಳುತ್ತೇನೆ, ಒಂದು ವೇಳೆ ಈ ಆಕಾಶವಾಣಿ ತಪ್ಪಾದರೆ ನಾನು ಪೂರ್ತಿ 1 ಲಕ್ಷ ಬಹುಮಾನ ಕೊಡುತ್ತೇನೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ಮುಂದೆ ಬರುವ 24 ಗಂಟೆಯ ಒಳಗೆ ಯಾವ ದೊಡ್ಡ ಭಯಂಕರ ಖುಷಿ ನಿಮ್ಮ ರಾಶಿಯವರಿಗೆ ಸಿಗಲಿದೆಯೋ ಅದನ್ನು ಕೇಳಿ ನಿಮ್ಮ ತಲೆ ತಿರುಗುತ್ತದೆ. ಹೌದು ನನ್ನ ಪ್ರೀತಿಯ ಮಿತ್ರರೇ, ಅದಕ್ಕಾಗಿಯೇ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ಇಲ್ಲದಿದ್ದರೆ ನಿಮ್ಮ ಇಡೀ ಜೀವನ ಹಾಳಾಗುತ್ತದೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಪೂರ್ತಿ ಪರಿತಪಿಸುತ್ತಾ ಇರುತ್ತೀರಿ. ಏಕೆಂದರೆ ಸ್ನೇಹಿತರೆ, ಇಂತಹ ಶುಭ ಅವಕಾಶ ಎಲ್ಲರಿಗೂ ಬರುವುದಿಲ್ಲ. ಜಗತ್ತಿನ ಪಾಲನಹಾರನಾದ ಭಗವಾನ್ ಮಹಾದೇವ ಅವರ ಆಶೀರ್ವಾದದಿಂದ ಈಗ ನೀವು ಸಿಹಿ ಹಂಚಲು ರೆಡಿಯಾಗಿರಿ. ಏಕೆಂದರೆ ಮುಂದಿನ 24 ಗಂಟೆ ಒಳಗೆ ಬಹಳ ದೊಡ್ಡ ಖುಷಿ ನಿಮ್ಮ ಕಾತುರದಿಂದ ಕಾಯುತ್ತದೆ ಮತ್ತು ಈ ಖುಷಿಗೆ ನಿಮಗೆ ಹೇಗಾದರೂ ಸರಿ ಯಾವುದೇ ಬೆಲೆ ಸಿಕ್ಕೇ ಸಿಗುತ್ತದೆ. ಪ್ರಪಂಚದಲ್ಲಿ ಇಲ್ಲಿಂದ ಅಲ್ಲಿಗೆ ಏನೇ ಆದರೂ ನಿಮಗೆ ಈ ಖುಷಿ ಸಿಗುವುದು ಪ್ರಪಂಚದ ಯಾವ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಪೂರ್ತಿ 24 ವರ್ಷಗಳ ನಂತರ ಇಂಥ ಶುಭ ಸಂಯೋಗ ನಿಮ್ಮ ಕುಂಡಲಿಯಲ್ಲಿ ನಿರ್ಮಾಣವಾಗಲಿದೆ. ಅದು ಸ್ನೇಹಿತರೆ ನಿಮ್ಮ ರಾಶಿಯವರಿಗೆ ಈಗ ಮೋಜೇ ಮೋಜು. ಹೌದು ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುವುದೇನೆಂದರೆ, ಸೂರ್ಯನ ರಾಶಿ, ಮಂಗಳನ ರಾಶಿ ಅಷ್ಟೇ ಅಲ್ಲದೆ ಬುಧನ ರಾಶಿ ಕೂಡ ಪರಿವರ್ತನೆ ಆಗಿದೆ. ದೇವ ಗುರು ಬೃಹಸ್ಪತಿ ಕೂಡ ಇತ್ತೀಚೆಗೆ ತಮ್ಮ ದೊಡ್ಡ ರಾಶಿ ಪರಿವರ್ತನೆ ಮಾಡಿದ್ದಾರೆ. ಈ ವಿಷಯ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದೇ ಇರುತ್ತದೆ. ವಿಸ್ತಾರವಾಗಿ ಹೇಳುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಿಮಗೆ ನೆನಪಿರಬಹುದು, ನೀವು ಬಹಳ ಅದೃಷ್ಟವಂತರು, ಬಹಳ ಸಂತೋಷವಂತರು. ಏಕೆಂದರೆ 4 ಕಡೆಯಿಂದಲೂ ನಿಮ್ಮ ಸುತ್ತಲೂ ಖುಷಿಯ ಶಹನಾಯಿ ಮೊಳಗಲಿದೆ. ಮತ್ತು ಈ ಮಾತನ್ನು ನಾವು ನಿಮಗೆಲ್ಲರಿಗೂ ಸುಮ್ಮನೆ ಗಾಳಿಯಲ್ಲಿ ಹೇಳುತ್ತಿಲ್ಲ, ಬದಲಾಗಿ ಪೂರ್ತಿ ಎಚ್ಚರಿಕೆಯಿಂದ ಹೇಳುತ್ತಿದ್ದೇವೆ. ಸ್ನೇಹಿತರೆ, ಈಗ ನಿಮ್ಮ ರಾಶಿಯವರಿಗೆ ಬಹಳ ಶುಭ ಅವಕಾಶ ಸಿಕ್ಕಿದೆ. ದಾರಿ ಸಂಪೂರ್ಣ ಕ್ಲಿಯರ್ ಆಗಿದೆ, ಸಂಪೂರ್ಣ ಸ್ಪಷ್ಟವಾಗಿ ಕಾಣಿಸುತ್ತದೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ. ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ಮುಂದಿನ 24 ಗಂಟೆ ಒಳಗೆ ಸ್ನೇಹಿತರೆ ನಿಮ್ಮ ಅದೃಷ್ಟ ವಜ್ರದಂತೆ ಹೊಳೆಯುತ್ತದೆ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಖುಷಿಯ ವಿಚಾರ ನಿಮಗಾಗಿ ಕಾತುರದಿಂದ ಕಾಯುತ್ತಿದೆ. ಈಗ ಇಡೀ ಪ್ರಪಂಚದ ನಿಮ್ಮ ಕಾಲಿಗೆ ಬಿದ್ದು ನಮಸ್ಕರಿಸುತ್ತದೆ. ಉಳಿದವರೆಲ್ಲರ ಬಾಯಿ ಮುಚ್ಚಿ ಹೋಗುತ್ತದೆ. ನನ್ನ ಈ ಭವಿಷ್ಯವಾಣಿ ಸಂಪೂರ್ಣವಾಗಿ ಗ್ರಹ ಗೋಚಾರದ ಮೇಲೆ ಆಧಾರಿತವಾಗಿದೆ. ಅದು ಕಲ್ಲಿನ ಮೇಲೆ ಕೊರೆದ ಗೆರೆಯಾಗಲಿ. ತಮಾಷೆ ಏನೆಂದರೆ, ಯಾರನ್ನಾದರೂ ನನ್ನ ಭವಿಷ್ಯವಾಣಿಯನ್ನು ತಪ್ಪು ಎಂದು ಸಾಬೀತು ಮಾಡಿದರೆ ನಾನು ಪೂರ್ತಿ ಜೀವನ ಅವರ ಗುಲಾಮನಾಗಿರಲು ಸಿದ್ಧನಿದ್ದೇನೆ ಮತ್ತು ಜೊತೆಗೆ ಬಾಯಿಯಲ್ಲಿ ಹೇಳಿದ ಬಹುಮಾನ ಕೊಡಲು ಸಿದ್ಧನಿದ್ದೇನೆ. ಏಕೆಂದರೆ ಜ್ಞಾನ ಮತ್ತು ಬುದ್ಧಿಯ ತಾತ ಭಗವಾನ್ ಶ್ರೀ ಗಣೇಶ ಅವರ ಸರ್ವವ್ಯಾಪಿ ಜಗತ್ತಿನ ಪಾಲನಹಾರ ಭಗವಾನ್ ಶ್ರೀ ವಿಷ್ಣು ಅವರ ಆಶೀರ್ವಾದದಿಂದ ಈಗ ನಿಮ್ಮ ಎಲ್ಲ ದುಃಖಗಳು ಅಂತ್ಯವಾಗುತ್ತದೆ ಮತ್ತು ನಿಮ್ಮ ಎಲ್ಲ ದುಃಖ ನೋವು ಮುಗಿದು ಹೋಗುತ್ತದೆ. ನಿಮ್ಮ ಜೀವನದಲ್ಲಿ ಕೇವಲ ಸುಖ ಮಾತ್ರ ಬರಲಿದೆ. ವಿಡಿಯೋ ಬಹಳ ವಿಶೇಷವಾಗಿದೆ. ಬಹಳ ಮುಖ್ಯವಾದ ವಿಡಿಯೋವನ್ನು ನಾವು ನಿಮ್ಮ ಲಾಭಕ್ಕಾಗಿ ಮಾಡಿದ್ದೇವೆ. ಅಂತರಿಕ್ಷದ ಎಲ್ಲ ಗ್ರಹ ಗೋಚಾರವನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಇಂದಿನ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ. ಅದು ನಿಮಗೆ ಲಾಭವಾಗಲಿದೆ. ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಮನವಿ ಏನೆಂದರೆ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏಕೆಂದರೆ ಸ್ನೇಹಿತರೆ, ಸಂಪೂರ್ಣ ವಿಡಿಯೋ ಗ್ರಹ ನಕ್ಷತ್ರಗಳ ಲೆಕ್ಕಾಚಾರದ ಮೇಲೆ ಮಾಡಲಾಗಿದೆ ಮತ್ತು ವಿಡಿಯೋ ನಿಮ್ಮ ಜನ್ಮ ರಾಶಿ ಚಂದ್ರ ರಾಶಿಯ ಮೇಲೆ ಆಧಾರಿತವಾಗಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏಕೆಂದರೆ ಇಂದಿನ ಈ ವಿಡಿಯೋ ನಿಮಗಾಗಿ ರಾಮಬಾಣವಾಗಿ ಸಾಬೀತು ಆಗಲಿದೆ. ಸ್ನೇಹಿತರೆ, ಯಾವ ಅವಕಾಶಕ್ಕಾಗಿ ನೀವು ಕಾಯುತ್ತಿದ್ದೀರೋ ಆ ಅವಕಾಶ ಈಗ ನಿಮ್ಮ ಕೈಗೆ ಬರಲಿದೆ. ಆದರೆ ನೀವು ಗಮನದಲ್ಲಿ ಇಡಬೇಕು, ಈ ಅವಕಾಶ ನಿಮ್ಮ ಕೈಯಿಂದ ಹೊರಟು ಹೋಗಬಾರದು.
ಒಂದು ವೇಳೆ ನಿಮ್ಮ ಅದೃಷ್ಟ 7ನೇ ಆಕಾಶದಲ್ಲಿರುತ್ತದೆ. ವಿನಂತಿ ಅಷ್ಟೇ ಮಾಡುತ್ತೇನೆ, ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಮತ್ತು ಈ ನಿರ್ಧಾರ ನಿಮ್ಮನ್ನು ಯಶಸ್ಸಿನ ಮೋಜಿಗೆ ಕರೆದುಕೊಂಡು ಹೋಗುತ್ತದೆ ಮತ್ತು ನೀವು ಇದನ್ನು ಕನಸಿನಲ್ಲಿಯೂ ಯೋಚಿಸಿರುವುದಿಲ್ಲ. ಇದು ನನ್ನ ವಾಗ್ದಾನ ನಿಮ್ಮೆಲ್ಲರಿಗೂ. ಬರೀ 2 ಅಭ್ಯಾಸಗಳು. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನೋಡಿಕೊಳ್ಳಿ. ನಿಮ್ಮ ಜೀವನ ಹೇಗೆ ಸ್ವರ್ಗದಂತೆ ಆಗುತ್ತದೆ ಎಂದು. ಸ್ವರ್ಗದ ಆ ಖುಷಿ ಸಿಗದಿದ್ದರೆ ನನಗೆ ಹೇಳಿ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂತಹ ಪವಾಡ ಆಗುತ್ತದೆ ಮತ್ತು ದೊಡ್ಡ ಬದಲಾವಣೆ ಆಗುತ್ತದೆ. ನೋಡಿ ಸ್ನೇಹಿತರೆ, ಯಾರು ವಿಡಿಯೋವನ್ನು ಕೊನೆಯವರೆಗೆ ನೋಡುವುದಿಲ್ಲವೋ ಆ ಜನರು ನಂತರ ಪಶ್ಚಾತ್ತಾಪ ಪಡುತ್ತಾರೆ, ಏಕೆಂದರೆ ಅವರು ತಿಳಿದೋ ತಿಳಿಯದೋ ಆ ವಸ್ತು ಅಥವಾ ಆ ದೊಡ್ಡ ಅವಕಾಶವನ್ನು ತಮ್ಮ ಕೈಯಿಂದ ಕಳೆದುಕೊಳ್ಳುತ್ತಾರೆ. ಅದರ ಬಗ್ಗೆ ಅವರಿಗೆ ಗೊತ್ತೇ ಆಗುವುದಿಲ್ಲ, ಏಕೆಂದರೆ ಹೇಳುತ್ತಾರಲ್ಲವೇ, ಜನರು ಕಲ್ಲು ಎಸೆಯುತ್ತಾ ಒಂದು ದಿನ ನಿಜವಾದ ವಜ್ರವನ್ನು ಎಸೆದು ಬಿಡುತ್ತಾರೆ. ಮತ್ತು ಸರಿಯಾಗಿ ಅದೇ ಕಥೆ ನಿಮ್ಮ ಜೊತೆ ನಡೆಯುತ್ತದೆ. ಆದ್ದರಿಂದ ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮ ಬುದ್ಧಿ ಉಪಯೋಗಿಸುವುದನ್ನು ಬಿಟ್ಟುಬಿಡಿ. ನಾವು ನಿಮಗೆ ಹೇಗೆ ಹೇಳುತ್ತೇವೆ ಹಾಗೆ ನೀವು ಮಾಡಬೇಕು. ನಿಮ್ಮ ಮನೆಯಲ್ಲಿ 33 ಕೋಟಿ ದೇವತೆಗಳ ವಾಸವಾಗುತ್ತದೆ ಮತ್ತು ಜೀವನದಲ್ಲಿ ನಿಮ್ಮದೇ ಆದ ಎಲ್ಲವೂ ಸಫಲವಾಗಲು ಶುರುವಾಗುತ್ತದೆ. ಏಕೆಂದರೆ ಸ್ನೇಹಿತರೆ, ಜೀವನ ನಡೆಸುವುದು ಮತ್ತು ಜೀವನದಲ್ಲಿ ಸಫಲರಾಗುವುದು ಅಷ್ಟು ಸುಲಭದ ಕೆಲಸವಲ್ಲ. ಕೆಲವರು ಎಷ್ಟು ಸುಲಭದ ಕೆಲಸ ಎಂದು ಅಂದುಕೊಳ್ಳುತ್ತಾರೆ ನೋಡಿ. ಅವರ ಜೀವನದಲ್ಲಿ ಅತ್ಯಂತ ಕಷ್ಟದ ಕೆಲಸ ಯಾವುದೆಂದರೆ ಅದು ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಟುಕೊಳ್ಳುವುದು ಮತ್ತು ಅತ್ಯಂತ ದೊಡ್ಡ ಸುಖ, ಸಂಪತ್ತು, ಹಣ, ಐಶ್ವರ್ಯ ಅದೇ ಆಗಿದೆ. ಜೀವನದಲ್ಲಿ ಸುಖಿಯಾಗಿಲ್ಲದಿದ್ದರೆ ಯಾವುದೇ ಹಣ, ಐಶ್ವರ್ಯ, ಸಂಪತ್ತು ಕೆಲಸಕ್ಕೆ ಬರುವುದಿಲ್ಲ ಮತ್ತು ಎಲ್ಲವೂ ವ್ಯರ್ಥವಾದಾಗ. ಒಂದು ವೇಳೆ ನೀವು ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರಲು ಬಯಸಿದರೆ, ಯಾವಾಗಲೂ ಪಾಸಿಟಿವ್ ಆಗಿರಲು ಬಯಸಿದರೆ, ನನ್ನ ಪ್ರೀತಿಯ ಮಿತ್ರರೇ, ನೀವು ಒಂದು ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಹೋಲಿಕೆಯನ್ನು ಯಾರೊಂದಿಗೂ ಬೇರೆಯವರೊಂದಿಗೆ ಮಾಡಬೇಡಿ. ಬೇರೆಯವರ ಜೊತೆ ನಿಮ್ಮ ಕಂಪ್ಯಾರಿಸನ್ ಎಂದಿಗೂ ಮಾಡಬೇಡಿ. ಹೌದು, ಏಕೆಂದರೆ ಭಗವಂತ ಕೂಡ ನಿಮ್ಮನ್ನು ವಜ್ರದಂತೆ ಮಾಡಿದ್ದಾನೆ. ನಿಮಗೆ ಬೇಕಾಗಿರುವುದು ಆ ವಜ್ರವನ್ನು ಗುರುತಿಸುವುದು ಮಾತ್ರ. ಸೂರ್ಯ ಮತ್ತು ಚಂದ್ರ ಇಬ್ಬರೂ ಹೊಳೆಯುತ್ತಾರೆ, ಆದರೆ ತಮ್ಮ ತಮ್ಮ ಸಮಯದಲ್ಲಿ ಸರಿಯಾಗಿ. ಅದೇ ರೀತಿ ಭಗವಂತನು ಕೂಡ ನಿಮ್ಮನ್ನು ಯಾರಿಗಿಂತಲೂ ಕಡಿಮೆ ಇಟ್ಟಿಲ್ಲ. ಭಗವಂತ ನಿಮಗೆ ಆ ವಸ್ತು ಕೊಟ್ಟಿದ್ದಾರೆ, ಅದು ಯಾರ ಬಳಿಯೂ ಇರುವುದಿಲ್ಲ, ಆದರೆ ನೀವು ಅದನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಆ ನಿಜವಾದ ವಜ್ರವನ್ನು ನೀವು ನೋಡಲು ಆಗುತ್ತಿಲ್ಲ. ಹಾಗಾಗಿ ಸ್ನೇಹಿತರೆ, ವಿಡಿಯೋದಲ್ಲಿ ನಮ್ಮ ಜೊತೆ ಕೊನೆಯವರೆಗೂ ಇರಿ. ನಿಮ್ಮ ಅದೃಷ್ಟದಲ್ಲಿ ಏನೇನು ಬರೆದಿದೆ ಮತ್ತು ಭಗವಂತ ನಿಮಗೆ ಏನೇನು ವಸ್ತು ಕೊಡಲು ಬಯಸುತ್ತಿದ್ದಾನೆ ಎನ್ನುವುದನ್ನು ನಾವು ನಿಮಗೆ ಹೇಳುತ್ತೇವೆ. ಅದು ನಿಮಗೆ ಹೇಗೆ ಸಿಗುತ್ತದೆ, ಆ ಎಲ್ಲ ವಿಷಯವನ್ನು ನಾವು ನಿಮಗೆ ಕೊನೆಯವರೆಗೂ ಹೇಳುತ್ತೇವೆ. ಸಮಸ್ಯೆ ಅಂತ್ಯವಾಗುತ್ತದೆ, ಜೀವನ ಎಲ್ಲ ದುಃಖ ದೂರವಾಗುತ್ತದೆ ಮತ್ತು ಸುಖ ಬರಲು ಶುರುವಾಗುತ್ತದೆ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ನಿಮ್ಮದೇ ಮನೆಯಲ್ಲಿ ಒಬ್ಬ ಬಹಳ ದೊಡ್ಡ ದೇವತೆ ಹಲವು ವರ್ಷಗಳಿಂದ ವಾಸ ಮಾಡುತ್ತಿದ್ದಾರೆ, ಹಲವು ವರ್ಷಗಳಿಂದ ನೆಲೆಸಿದ್ದಾರೆ ಮತ್ತು ನಿಮ್ಮ ಜೊತೆ ನಿಮ್ಮ ತಲೆಯ ಮೇಲೆ ಇಡೀ ಕುಟುಂಬದ ರಕ್ಷಣೆ ಮಾಡುತ್ತಿದ್ದಾರೆ. ಆದರೆ ಸ್ನೇಹಿತರೆ, ನೀವು ನಿಮ್ಮ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುವುದರಿಂದ ಮತ್ತು ಒಬ್ಬರ ಮಾತು ಒಬ್ಬರು ಕೇಳದ ಕಾರಣದಿಂದ ತೊಂದರೆ ಅನುಭವಿಸುತ್ತೀರಿ. ಒಂದು ರೀತಿಯಲ್ಲಿ ನೋಡಿದರೆ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಯೂ ಇಲ್ಲ. ಮತ್ತೊಂದು ಅದೇ ಇನ್ನೊಂದು ಕಡೆಯಿಂದ ನೋಡಿದರೆ ಬಹಳ ದೊಡ್ಡ ತೊಂದರೆ ಇದೆ. ಬಹಳ ದೊಡ್ಡ ಸಮಸ್ಯೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿದೆ. ಆದರೆ ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ. ನಿಮ್ಮ ಎಲ್ಲ ತೊಂದರೆಗಳು ಈಗ ಮುಗಿಯಲು ಹೊರಟಿವೆ. ದೇವತೆಗಳ ದೇವ ಭಗವಾನ್ ಮಹಾದೇವ ಅವರ ಆಶೀರ್ವಾದದಿಂದ, ಭಗವಾನ್ ಶಿವ ಶಂಭೋ ಅವರ ಅಪಾರ ಕೃಪೆಯಿಂದ, ಏಕೆಂದರೆ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಶಕ್ತಿಯ ವಾಸ ಅಡಗಿದೆ. ಸ್ನೇಹಿತರೆ, ಯಾವ ಆ ದೊಡ್ಡ ಶಕ್ತಿ ನಿಮ್ಮ ಮನೆಯಲ್ಲಿ ಪ್ರವೇಶ ಮಾಡಿದೆ ಎಂಬುದರ ಬಗ್ಗೆ ನಾವು ನಿಮಗೆ ಬಹಳ ವಿವರವಾಗಿ ಹೇಳುತ್ತೇವೆ. ಅವರ ಕೆಲವು ಸಂಕೇತಗಳ ಬಗ್ಗೆ ಹೇಳುತ್ತೇವೆ ಮತ್ತು ನೀವು ಆ ಸಂಕೇತಗಳನ್ನು ಕೇಳಿ ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳುತ್ತೀರಿ. ನಿಮ್ಮ ಮನೆಗೆ ಯಾವ ದೊಡ್ಡ ಶಕ್ತಿ ಆಗಮನವಾಗಿದೆ ಮತ್ತು ಯಾವ ರೀತಿಯಲ್ಲಿ ಮತ್ತು ನಿಮ್ಮ ಇಡೀ ಕುಟುಂಬವನ್ನು ರಕ್ಷಣೆ ಮಾಡುತ್ತಿದೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಿ. ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ಈ ಶಕ್ತಿಯ ಬಗ್ಗೆ ತಿಳಿದುಕೊಂಡು ನೀವು ಖುಷಿಯಿಂದ ಕುಣಿದಾಡುತ್ತೀರಿ ಮತ್ತು ನಿಮ್ಮ ಕಣ್ಣುಗಳಲ್ಲಿ ಖುಷಿಯ ಕಣ್ಣೀರು ಬರುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ನೀವು ಏನೇನು ಬಯಸಿದ್ದೀರೋ ಆ ವಸ್ತು, ಆ ಶಕ್ತಿ ನಿಮಗೆ ಕೊಡಲು ಹೊರಟಿದೆ. ಹೌದು, ಈಗ ನೀವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಗುವುದನ್ನು ನೋಡುತ್ತೀರಿ ಮತ್ತು ನೀವು ಈ ಶಕ್ತಿಗಳ ಕೃಪೆಯಿಂದ, ಆಶೀರ್ವಾದದಿಂದ ಒಂದು ದೊಡ್ಡ ಶುಭವಾರ್ತೆಯನ್ನು ಪಡೆಯಲು ಹೊರಟಿದ್ದೀರಿ. ಹೌದು, ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ನಿಮಗೆ ಇದೆಯೋ ಅದು ಕೇವಲ ಕೆಲಸ ಮಾಡುತ್ತಲೇ ಇರುತ್ತದೆ ಮತ್ತು ಕೆಲಸಗಳ ಫಲ ನಿಮಗೆ ಸಿಗುವುದಿಲ್ಲ. ಒಂದು ರೀತಿಯಲ್ಲಿ ಹೇಳುವುದಾದರೆ, ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಈ ಎಲ್ಲ ಕೆಲಸಗಳಿಗೆ ಚಿನ್ನದ ಬೆಲೆಯ ಫಲ ಸಿಕ್ಕಿದೆ. ಪ್ರತಿ ಬಾರಿ ನಿಮ್ಮ ಮನಸ್ಸು ಬೇಸರವಾಗುತ್ತದೆ ಮತ್ತು ನಿಮ್ಮ ಮನಸ್ಸು ಬೇಸರವಾದಾಗ ಆ ಸಮಯದಲ್ಲಿ ನೀವು ಭಗವಂತನ ಬಳಿ ಹೋಗುತ್ತೀರಿ, ದೇವಸ್ಥಾನದಲ್ಲಿ ದೇವತೆಗಳ ಬಳಿ ಹೋಗುತ್ತೀರಿ
ಅವರ ಮುಂದೆ ನಿಂತು ಎರಡೂ ಕೈಗಳನ್ನು ಜೋಡಿಸಿ ಮೊರೆಯಿಡುತ್ತೀರಿ. ಹೇ ಪ್ರಭುದೇವ, ಹೇ ಪರಮಾತ್ಮನೇ, ಪ್ರಪಂಚದಲ್ಲಿ ಮಾಲೀಕನೇ, ಎಲ್ಲರ ಮಾಲೀಕನೇ, ನೀವು ಎಲ್ಲರ ತೊಂದರೆಗಳನ್ನು ಆಲಿಸುತ್ತೀರಿ, ಎಲ್ಲರ ತೊಂದರೆಗಳನ್ನು ಪರಿಹರಿಸುತ್ತೀರಿ. ಆದರೆ ನೀವು ನನ್ನ ತೊಂದರೆಗಳನ್ನು ಏಕೆ ನೋಡದಂತೆ ಇರುತ್ತೀರಿ? ನನ್ನ ಜೀವನದಲ್ಲಿ ಇಷ್ಟೊಂದು ದುಃಖ ತೊಂದರೆಗಳು ಏಕೆ ಹೆಚ್ಚಾಗುತ್ತಿವೆ ಮತ್ತು ನನ್ನ ದುಃಖ ತೊಂದರೆಯನ್ನು ನೀವು ಏಕೆ ಕಡಿಮೆ ಮಾಡುವುದಿಲ್ಲ? ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳಲು ಬಯಸುವುದೇನೆಂದರೆ, ನಿಮ್ಮ ಶ್ರೇಷ್ಠ ಕರ್ಮಗಳ ಲೆಕ್ಕಾಚಾರ ಆಗುತ್ತದೆ ಮತ್ತು ಅದರ ಫಲ ಸಿಗುತ್ತದೆ, ಏಕೆಂದರೆ ಬ್ರಹ್ಮಾಂಡದ ಎಲ್ಲ ದೇವತೆಗಳು ನಿಮ್ಮ ಸರ್ವಶ್ರೇಷ್ಠ ಕಾರ್ಯವನ್ನು ನೋಡಿ ಆದೇಶ ಕೊಟ್ಟಿದ್ದಾರೆ ಮತ್ತು ನಿಮ್ಮ ಮೇಲಿರುವ ಎಲ್ಲ ದೇವತೆಗಳ ಆದೇಶ ಬಂದಿದೆ. ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ನಿಮ್ಮ ಮನೆಯಲ್ಲಿ ಯಾವ ದೊಡ್ಡ ಶಕ್ತಿಗಳು ತಿರುಗಾಡುತ್ತಿವೆಯೋ ಅದೇ ನಿಮ್ಮ ಅದೃಷ್ಟವನ್ನು ಸರಿಪಡಿಸುತ್ತದೆ, ಅದೇ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಮೊದಲಿಗೆ ಬರುವ ಮುಂದಿನ 24 ಗಂಟೆಗಳಲ್ಲಿ 3 ಅದೇ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ದೊಡ್ಡ ಆಸೆ ಪೂರ್ಣವಾಗಲಿದೆ. ಹೌದು, ಈ ಆಸೆ ಬಹಳ ದೀರ್ಘ ಸಮಯದಿಂದ ಅಪೂರ್ಣವಾಗಿತ್ತು. ಅಲ್ಲೇ ಎರಡನೆಯ ಆಸೆ ಮುಂದೆ ಬರುವ 24 ಗಂಟೆಯ ಒಳಗೆ ಪೂರ್ಣವಾಗಲಿದೆ ಮತ್ತು ಮುಂದೆ ಬರುವ ಸಮಯದಲ್ಲಿ ನಿಮ್ಮ ಅನೇಕ ದೊಡ್ಡ ಆಸೆಗಳು ಪೂರ್ಣವಾಗಲಿವೆ. ಆದರೆ ಮೊದಲ ನಂಬರ್ನಲ್ಲಿ ಮುಂದಿನ 24 ಗಂಟೆಯ ಒಳಗೆ ನಿಮ್ಮ ಒಂದು ಬಹಳ ದೊಡ್ಡ ಕೆಲಸ ಆಗಲಿದೆ. ಇದರಿಂದ ನಿಮ್ಮ ಜೊತೆಗೆ ನಿಮ್ಮ ಇಡೀ ಕುಟುಂಬದ ಮನಸ್ಸು ಗದ್ಗದವಾಗುತ್ತದೆ ಮತ್ತು ಇದರ ಮುಖ್ಯ ಕಾರಣ ಏನೆಂದರೆ, ನೀವು ಹಿಂದೆ ಯಾರಿಗೂ ಸಹಾಯ ಮಾಡಿದ್ದೀರಿ, ಅದರ ಫಲವನ್ನು ಈಶ್ವರ ನಿಮಗೆ ಕೊಡುತ್ತಿದ್ದಾರೆ. ನೋಡಿ ಸ್ನೇಹಿತರೆ, ಜೀವನದಲ್ಲಿ ಏನು ಸಿಕ್ಕರೂ ಎಲ್ಲವೂ ಈಶ್ವರನ ಇಚ್ಛೆಯಿಂದಲೇ ಸಿಗುತ್ತದೆ ಮತ್ತು ಈಶ್ವರನೇ ಕೊಡುತ್ತಾನೆ. ಮತ್ತು ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ಈಶ್ವರ ಎಲ್ಲವನ್ನು ಕರ್ಮಗಳ ಆಧಾರದ ಮೇಲೆ ಕೊಡುತ್ತಾನೆ. ಇದು ಜನರ ತಪ್ಪು ತಿಳುವಳಿಕೆ. ಜನರ ಭ್ರಮೆ ಏನೆಂದರೆ, ಅವರ ಅದೃಷ್ಟ ಚೆನ್ನಾಗಿತ್ತು ಆದ್ದರಿಂದ ಅವರಿಗೆ ಇಷ್ಟೆಲ್ಲ ಸಿಗುತ್ತದೆ. ಆದರೆ ವಾಸ್ತವದಲ್ಲಿ ಹಾಗೇನೂ ಇಲ್ಲ. ಹೌದು ನನ್ನ ಪ್ರಿಯ ಮಿತ್ರರೇ, ಭಗವಂತ ಏನನ್ನಾದರೂ ಕೊಡುವ ಮೊದಲು ಅವರ ಕರ್ಮವನ್ನು ನೋಡುತ್ತಾನೆ ಮತ್ತು ನಂತರ ಆ ಲೆಕ್ಕಾಚಾರದಿಂದ ಅವರಿಗೆ ಫಲ ಸಿಗುತ್ತದೆ. ಒಂದು ವೇಳೆ ನಿಮ್ಮ ಕರ್ಮ ಒಳ್ಳೆಯದಾಗಿದ್ದರೆ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಅದು ನಿಮ್ಮ ಭಾಗ್ಯದಲ್ಲಿ ಇಲ್ಲದಿದ್ದರೂ ಸಹ ಆ ಲೆಕ್ಕಾಚಾರದಿಂದ ಫಲ ಸಿಗುತ್ತದೆ. ಸ್ನೇಹಿತರೆ, ಒಬ್ಬ ದೇವಿ ತಾಯಿಯ ಆಶೀರ್ವಾದದಿಂದ ಈಗ ನಿಮ್ಮ 2 ಮನೋಕಾಮನೆಗಳು ಸಂಪೂರ್ಣವಾಗಲಿವೆ. ಹೌದು, ಒಂದು ದೊಡ್ಡ ಮನೋಕಾಮನೆ ಮುಂದಿನ 24 ಗಂಟೆಯ ಒಳಗೆ ಅಪೂರ್ಣವಾಗಿದ್ದು ಈಗ ಅದರ ಸಮಯ ಬಂದಿದೆ. ಈಗ ಅದರ ಪೂರ್ಣತೆ ನಡೆಯಲಿದೆ. ಹೌದು ಸ್ನೇಹಿತರೆ, ಆ ಮನೋಕಾಮನೆ ಪೂರ್ಣವಾಗಲಿದೆ. ಇದು ಬ್ರಹ್ಮ ಅವರ ಆದೇಶವಾಗಿದೆ. ಮುಂದಿನ 24 ಗಂಟೆಯ ಒಳಗೆ ನಿಮಗೆ ಸಿಗಲಿರುವ ದೊಡ್ಡ ಖುಷಿ, ಅದು ಖುಷಿ ನೋಡಲು ಯೋಗ್ಯವಾಗಿರುತ್ತದೆ. ಹೌದು, ನಕ್ಷತ್ರಗಳು ಹೇಳುತ್ತಿವೆ, ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗುತ್ತದೆ. ಏನಾದರೂ ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತಿದೆ. ಒಂದು ವೇಳೆ ನೀವು ಉದ್ಯೋಗ ಮಾಡುವ ಜಾತಕದಲ್ಲಿದ್ದರೆ ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತದೆ. ನಂತರ ನೀವು ಬಿಸಿನೆಸ್ ವ್ಯಾಪಾರ ಮಾಡುವ ಜಾತಕದಲ್ಲಿದ್ದರೆ ನಿಮ್ಮ ವ್ಯಾಪಾರದಲ್ಲಿ ದೊಡ್ಡ ಲಾಭವನ್ನು ನೋಡಲು ಸಿಗುತ್ತದೆ. ಆದರೆ ಸ್ನೇಹಿತರೆ, ಇನ್ನೊಂದು ಖುಷಿ ಮುಂದಿನ 24 ಗಂಟೆ ಒಳಗೆ ಸಿಗುತ್ತದೆ. ದೊಡ್ಡ ಖುಷಿ, ದೊಡ್ಡ ಧನ ಮತ್ತು ದೊಡ್ಡ ಯಶಸ್ಸು, ಖುಷಿಗಳ ಪ್ರಾಪ್ತಿ ಸಿಗುತ್ತದೆ. ಉದ್ಯೋಗದಲ್ಲಿ ಪ್ರಮೋಷನ್ ಆಗುತ್ತದೆ, ಪ್ರಗತಿಯ ಯೋಗ ಬರುತ್ತದೆ. ನಿರುದ್ಯೋಗಿಗಳಿಗೂ ಕೂಡ ಬಹಳ ಒಳ್ಳೆಯ ಸಮಯ ಬರಲಿದೆ. ಹೌದು, ಒಟ್ಟಾರೆ ಸಮಯ ಬಹಳ ಭಾಗ್ಯಶಾಲಿ ಸಮಯವಾಗಿರಲಿದೆ. ಎಲ್ಲ ನಕಾರಾತ್ಮಕ ವಸ್ತುಗಳಿಂದ ಮುಕ್ತಿ ಸಿಗುತ್ತದೆ, ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಸಿಗುತ್ತದೆ. ಮನೆಯಲ್ಲಿ ನಕಾರಾತ್ಮಕ ದೋಷ ದೂರವಾಗುತ್ತದೆ. ಮನೆಯಲ್ಲಿ ಅಣ್ಣ ತಮ್ಮಂದಿರಲ್ಲಿ, ತಂದೆ ತಾಯಿಯರಲ್ಲಿ ಸಹ ಖುಷಿ ಸಹಕಾರ ಸಿಗುತ್ತದೆ. ಹಳೆಯ ಬೇಸರ, ಜಗಳ, ಕಲಹದಿಂದ ಮುಕ್ತಿ ಸಿಗುತ್ತದೆ. ಕುಟುಂಬದಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಉಂಟಾಗಿದ್ದ ಅಂತರದಿಂದಲೂ ನಿಮಗೆ ಮುಕ್ತಿ ಸಿಗುತ್ತದೆ. ನೀವು ನಿಮ್ಮ ಜೀವನದಲ್ಲಿ ವೇಗವಾಗಿ ಮುಂದೆ ಹೋಗುವುದು ಕಾಣಿಸುತ್ತದೆ, ಪ್ರಗತಿ ಮಾಡುತ್ತಾ ಕಾಣುತ್ತೀರಿ ಮತ್ತು ತುಂಬಾ ಹಣ ಸಂಪಾದಿಸುತ್ತೀರಿ. ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಹೇಳುತ್ತಾರಲ್ಲವೇ, ಶ್ರಮಕ್ಕೆ ತಕ್ಕಂತ ಫಲ ಸಿಕ್ಕಾಗ ಕೆಲಸ ಮಾಡುವುದರಲ್ಲಿಯೂ ಕೂಡ ಬಹಳ ಆನಂದ ಬರುತ್ತದೆ ಮತ್ತು ಮಜಾ ಬರುತ್ತದೆ. ಕರಿಯರ್, ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ. ಹೊಸ ಹೂಡಿಕೆಯಲ್ಲೂ ನಿಮಗೆ ಲಾಭ ಸಿಗುತ್ತದೆ. ಈ ಅವಧಿಯಲ್ಲಿ ನೀವು ಹೊಸ ಹೂಡಿಕೆ ಮಾಡಬಹುದು. ಒಂದು ವೇಳೆ ಹೂಡಿಕೆ ಮಾಡಲು ಬಯಸಿದರೆ ಮನಸಾರಿ ಹೂಡಿಕೆ ಮಾಡಬಹುದು. ನಿಂತು ಹೋದ ಹಣ ಸಿಗುತ್ತದೆ ಮತ್ತು ಇನ್ನೂ ಇತರೆ ರೀತಿಯ ಲಾಭಗಳು ನಿಮಗೆ ಖಂಡಿತ ಸಿಗುತ್ತವೆ, ಏಕೆಂದರೆ ಈಗ ನಿಮ್ಮ ಅದೃಷ್ಟದ ಪೂರ್ಣ ಬೆಂಬಲ ಸಿಗಲಿದೆ. ನನ್ನ ಪ್ರೀತಿಯ ಮಿತ್ರರೇ, ನೀವು ಸಂಪೂರ್ಣವಾಗಿ ಸರಿಯಾಗಿ ಕೇಳಿದ್ದೀರಿ. ನೀವು ನಿಮ್ಮ ಜೀವನದಲ್ಲಿ ಮುಂದೆ ಬರಲು ಇದು ಒಂದು ಒಳ್ಳೆಯ ಸದಾವಕಾಶ ಎಂದು ಹೇಳಲಾಗುತ್ತದೆ. ನಿಮ್ಮ ಎಲ್ಲ ಮನೋಕಾಮನೆಗಳು ಈಡೇರುತ್ತವೆ, ನಿಮ್ಮ ಕೆಲಸಗಳು ಸಂಪೂರ್ಣವಾಗುತ್ತವೆ. ಆದ್ದರಿಂದಲೇ ನೀವೆಲ್ಲರೂ ಈ ಸಮಯವನ್ನು ಉಪಯೋಗಿಸಿಕೊಳ್ಳಿ. ಬಿಟ್ಟವರೆಲ್ಲ ದಡ್ಡರು ಎಂದು ನಾನು ಹೇಳಲು ಬಯಸುತ್ತೇನೆ. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.